ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೆದ್ದಾರಿಗಳಲ್ಲಿ ಸಂಚರಿಸುವ ಪ್ರಯಾಣಿಕರೇ ಈ ಸ್ಟೋರಿಯನ್ನ ನೋಡಿ. ಸಂಚಾರಿ ಪೊಲೀಸರು ಸಾರಿಗೆ ಇಲಾಖೆ ಕೈಗೊಂಡ ಕ್ರಮ ಎಷ್ಟು ಮಟ್ಟಿಗೆ ಸರಿ? ಅಪಘಾತ ತಡೆಗಟ್ಟುವ ನೆಪದಲ್ಲಿ ಕೈಗೊಂಡ ಯೋಜನೆ ಅಕ್ರಮನ? ಮಾಪನ ಇಲಾಖೆಯ ಅನುಮತಿ ಇಲ್ಲದೇನೆ ಎಐ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಹೈವೇಯಲ್ಲಿ ಸಂಚರಿಸುವ ವೇಳೆ ಹಾಕುವ ದಂಡವೇ ಅಕ್ರಮನ? ಹಾಗಾದ್ರೆ ಹೆದ್ದಾರಿಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆಗೆ ಇನ್ನೂ ಸಿಕ್ಕಿಲ್ಲ ಪರ್ಮಿಷನ್. ಆದರೂ ಟ್ರಾಫಿಕ್ ಪೊಲೀಸರು ಸಾರಿಗೆ ಇಲಾಖೆಯಿಂದ ಅಳವಡಿಕೆ ಮಾಡಲಾಗಿದೆ. ಮಾಪನ ಶಾಸ್ತ್ರ ಇಲಾಖೆಯಿಂದ ಕ್ಯಾಲಿಬ್ರೇಷನ್ ಆಗದ ಕ್ಯಾಮೆರಾ ಅಳವಡಿಕೆಯನ್ನು ಮಾಡಲಾಗಿದೆ. ಈ ಬಗ್ಗೆ TV5 ಕನ್ನಡ ಬಳಿ ಇದೆ ಕೇಂದ್ರ ಸರ್ಕಾರದ ಅಧಿಸೂಚನೆಯ ದಾಖಲೆ. ಮಾಪನಶಾಸ್ತ್ರ ಇಲಾಖೆಯಿಂದ ಕ್ಯಾಲಿಬ್ರೇಷನ್ ಆಗದ ಕ್ಯಾಮ್ರಾವನ್ನು ಅಳವಡಿಕೆ ಮಾಡಿರೋದು. ಯಾವುದೇ ರೀತಿಯಾದ ಅಧಿಕೃತವಾಗಿ ಇವರಿಗೆ ಹಾಕಿ ಅಂತ ಹೇಳೇ ಇಲ್ಲ. ಆದರೂ ಕೂಡ ಈ ರೀತಿಯಾಗಿ ಮಾಡಿದ್ದಾರೆ. ಎಷ್ಟು ಮಟ್ಟಿಗೆ ಸರಿ ಇದು? ಸಂಚಾರಿ ಪೊಲೀಸರು ಸಾರಿಗೆ ಇಲಾಖೆ ಈ ಥರ ಕ್ರಮ ಕೈಗೊಳ್ತಾ ಇರೋದು ಸರಿನಾ? ಹಾಗಾದರೆ ಅಪಘಾತ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಯೋಜನೆಗಳಲ್ಲೇ ಅಕ್ರಮ ಮಾಡ್ತೀರಾ? ಹಾಗಾದರೆ ಪ್ರಶ್ನೆ ಇದೆ. ಎಐ ಕ್ಯಾಮರಾ ಅಳವಡಿಕೆ ಮಾಡಿ ಅಂತ ಪರ್ಮಿಷನ್ ಕೊಟ್ಟವ್ರು ಯಾರು? ಯಾವಾಗ ಕೊಟ್ಟರು? ಯಾರು ಕೊಟ್ಟರು? ಪರ್ಮಿಷನ್ನೇ ಇಲ್ಲದೆ ನೀವು ಹೇಗೆ ಅಳವಡಿಕೆ ಮಾಡಿದ್ರಿ? ಅದರಲ್ಲೂ ಅಕ್ರಮದ ವಾಸನೆ ಬರ್ತಾ ಇದೆ. ಅಧಿಕಾರಿಗಳಿಗೆ ಹೇಳ್ದವ್ರು ಯಾರು? ಎಐ ಕ್ಯಾಮ್ರಾ ಅಳವಡಿಕೆ ಮಾಡಿ ಅಂತ ಒಂದು ಸಂದೇಶ ಹೋಗಬೇಕಲ್ವಾ? ಒಂದು ಮೆಸೇಜ್ ಪಾಸ್ ಆಗಬೇಕಲ್ಲ. ಅಧಿಕಾರಿಗಳಿಗೆ ಇಷ್ಟ ಬಂದಂಗೆ ಅವ್ರಿಗೇನು ಅನಿಸುತ್ತೆ ಅದನ್ನಂತೂ ಮಾಡೋ ಹಾಗಿಲ್ವಲ್ಲ. ಯಾರು ಪರ್ಮಿಷನ್ ಕೊಟ್ಟರು? ಈಗ ಸರ್ಕಾರದ ಅಂಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅಂದಮೇಲೆ ಸರ್ಕಾರದ ಸೂಚನೆಗಳಿಗೇನಿದೆ ಅದನ್ನು ಫಾಲೋ ಮಾಡಬೇಕಾಗತ್ತೆ. ಅನುಮತಿನೇ ಕೊಟ್ಟಿಲ್ಲ ಇನ್ನು. ಆದರೂ ನೀವು ಹೇಗೆ ಈ ಕ್ಯಾಮ್ರಾ ಅಳವಡಿಕೆ ಮಾಡಿದ್ರಿ? ಪರ್ಮಿಷನ್ನೇ ಇಲ್ಲದೇನೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಇದು ರೂಲ್ಸ್ ಬ್ರೇಕ್ ಅಲ್ವಾ? ನೀವುಗಳೇ ರೂಲ್ಸ್ ಬ್ರೇಕ್ ಮಾಡಿದ್ರೆ ಫಾಲೋ ಮಾಡೋದು ಯಾರು? 2023ರಿಂದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕ್ಯಾಮೆರಾ ಅಳವಡಿಕೆ ಆಗಿದೆ. ಸಂಚಾರ ನಿಯಮ ಉಲ್ಲಂಘನೆ ತಡೆಗೆ ಕ್ಯಾಮೆರಾ ಅಳವಡಿಕೆ ಮಾಡಲಾಗಿದೆ. ಕಳೆದ 2 ವರ್ಷಗಳಿಂದ ಪ್ರಯಾಣಿಕರಿಂದ ದಂಡ ವಸೂಲಿ ಮಾಡ್ತಾ ಇದ್ದಾರೆ. ಲಕ್ಷಾಂತರ ವಾಹನ ಮಾಲೀಕರಿಂದ ಕೋಟ್ಯಾಂತರ ರೂಪಾಯಿ ದಂಡ ವಸೂಲಿ ಮಾಡಿದ್ದಾರೆ. ಬೆಂಗಳೂರು ಮೈಸೂರು ಹೈವೇ, ಹೊಸಕೋಟೆ ದಾಬಾಸ್ಪೇಟೆ ಹೈವೇ, ರಾಷ್ಟ್ರೀಯ ಹೆದ್ದಾರಿ 4ರ ಪಾರ್ಲೇಜಿ ಕಾರ್ಖಾನೆ, ತುಮಕೂರು ಕ್ಯಾತ್ಸಂದ್ರ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿ 7ರ ದೇವನಹಳ್ಳಿ ಟೋಲ್ ಗೇಟು, ಹೊಸೂರು ರಸ್ತೆಯ ಅತ್ತಿಬೆಲೆ ಹೈವೇ, ರಾಷ್ಟ್ರೀಯ ಹೆದ್ದಾರಿ 73ರ ಹಿಟ್ನಾಳ್ ಟೋಲ್ ಗೇಟು. ಸದ್ಯ 6ಕ್ಕೂ ಹೆಚ್ಚು ಹೆದ್ದಾರಿಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಸಿರುವಂಥ ಇಲಾಖೆ. ಇವೆಲ್ಲ ಸಾರಿಗೆ ಇಲಾಖೆಯ ಸಾರಥಿ 4 ವಾಹನ 5 ತಂತ್ರಾಂಶದ ಜೊತೆ ಜೋಡಣೆ. ಸಾರಿಗೆ ತಜ್ಞರಿಂದ ರಾಜ್ಯ ಸಾರಿಗೆ ಇಲಾಖೆ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪ್ರೋಸೆಸ್ಸಲ್ಲಿ ಇದ್ದೀವಿ. ಮೇ ಬಿ ಅದು ಇನ್ನೊಂದು ವಾರ 10 ಡೇಸಲ್ಲಿ ಅದು ಕಂಪ್ಲೀಟ್ ಆಗ್ತದೆ. ಪೊಲೀಸ್ನವರು ಅವ್ರದ್ದು ಏನಿದೆ ಅದನ್ನು ಮಾಡ್ತಾಯಿದ್ದಾರೆ. ಅವ್ರ ಕಾನೂನಲ್ಲಿ ಏನಿದೆ ಅವಕಾಶ ಅದನ್ನು ಮಾಡಲಿ. ಅದನ್ನು ಅವರಿಂದ ಏನು ದಂಡ ವಸೂಲು ಮಾಡ್ತಾರೆ ಮತ್ತೊಂದು ಮಾಡ್ತಾರೆ. ನಮ್ಮ ಇಲಾಖೆಯಿಂದ ಏನು ಕ್ಯಾಲಿಬ್ರೇಷನ್ ಮಾಡಬೇಕು ಅದನ್ನು ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸ್ವಲ್ಪ ತಡ ಆಗಿದೆ ಯಾಕೆಂದರೆ ಅಲ್ಲಿ ಇನ್ನೂ ಪ್ರಪೋಸಲ್ ನಿಮ್ಗೆ ಬಂದೇ ಇಲ್ಲ ಅನ್ನೋಂಥ ಮಾಹಿತಿ ನಮಗೂ ಕೂಡ ಇದೆ ಸರ್. ಹೇಗೆ ಇಲ್ಲ ನಮ್ಮದು ನಾವು ಏನು ಮಾಡಬೇಕು ಅನ್ನೋದು ಈಗ ಅಲ್ಲಿ ಡಿಸ್ಕಷನ್ ಆಗಿದೆ. ಅದು ಹೇಳ್ತೀನಿ ನಿಮ್ಗೊಂದು ಮೇ ಬಿ ನೆಕ್ಸ್ಟ್ ವೀಕಲ್ಲಿ ತಮಗೆ ಅಪ್ಡೇಟ್ ಮಾಡ್ತೀನಿ ಏನಾಗಿದೆ. ಬಟ್ ವಿ ಆರ್ ಆನ್ ದಟ್ ಪ್ರೊಸೆಸ್. ಯಾಕೆಂದರೆ ದರವನ್ನು ನಿಗದಿ ಮಾಡುವಂಥ ತಾವಾಗಿರ್ತೀರಾ ಅಥವಾ ಸ್ಪೀಡ್ ಲಿಮಿಟ್ಸ್ ಎಷ್ಟಿರುತ್ತೆ? ದರ ನಾವು ನಿಗದಿ ಮಾಡ್ತಾ ಇಲ್ಲ. ದರ ಈಗಾಗಲೇ ಸಾರಿಗೆ ಇಲಾಖೆನವರು ಆಟೋಗೆ ಎಷ್ಟು 1 ಕಿಲೋಮೀಟರ್ಗೆ ಎಷ್ಟು 2 ಕಿಲೋಮೀಟರ್ಗೆ ಎಷ್ಟು ಅಂತ ಮಾಡಿದ್ದಾರೆ. ಕ್ಯಾಲಿಬ್ರೇಷನ್ ನಾವು ಕ್ಯಾಲಿಬ್ರೇಷನ್ ಏನಿದೆ ಸಾಫ್ಟ್ವೇರ್ನಲ್ಲಿ ಚೇಂಜ್ ಮಾಡಬೇಕು. ಉದಾಹರಣೆಗೆ 23 ರೂಪಾಯಿ ಇತ್ತು ಅದನ್ನು 26 ಮಾಡಬೇಕು. ಆ ಥರದ್ದು ಪ್ರೊಸೆಸ್ನಲ್ಲಿ ಇಬ್ಬರಿಗೂ ನೆಗೋಸಿಯೇಷನ್ ಮಾಡಿ ಆಟೋ ಸಂಘದವ್ರಿಗೆ ಮತ್ತು ಮ್ಯಾನುಫ್ಯಾಕ್ಚರರ್ಗೆ ಮಾಡೋದು ನಮ್ಮ ಕೆಲಸ ಅಷ್ಟೇ. ದರ ಅಲ್ಲಿ ನಿಗದಿಪಡಿಸ್ಬಿಟ್ಟಿದೆ ಸರ್ಕಾರ. ಅದು ಸರ್ ನಾನು ಹೇಳ್ತಾ ಇರೋದು ಈಗ ಫೈನ್, ಈಗ ವಾಹನ ಸವಾರಿಗೆ ಆ ದಂಡದ ವಿಚಾರದಲ್ಲಿ 100 ಕಿಲೋಮೀಟ್ರಿಗೆ ಇಂತಿಷ್ಟು ಅಂತೇಳಿ ಅದು ಕೂಡ ಒಂದು ಫ್ರೇಮ್ ಆಗಬೇಕಲ್ವಾ ಸರ್? ಆಗ್ತದೆ, ಸದ್ಯದಲ್ಲೇ ಅದು ಆಗ್ತದೆ. ನಾವು ಮತ್ತೆ ಸಾರಿಗೆ ಇಲಾಖೆಯವರು ಪೊಲೀಸ್ನವರು ಇದ್ರ ಬಗ್ಗೆ ಮೀಟಿಂಗ್ ಮಾಡ್ತಾ ಇದ್ದೀವಿ. ಅದು ಫರ್ದರ್ ಯಾವ ಥರ ಮಾಡಬೇಕು ಸರ್. ಇಲ್ಲಿವರೆಗೆ ಈಗಾಗಲೇ ಈಗ ಹೆದ್ದಾರಿಗಳಲ್ಲಿ ಇಲ್ಲಿವರೆಗೆ 1-2 ವರ್ಷಗಳಿಂದ ಕಲೆಕ್ಟ್ ಆಗ್ತಾ ಇರುವಂಥದ್ದು ಅದು ಇಲ್ಲಿಗಲೇನಾ ಸರ್? ಅದು ಕಾಮೆಂಟ್ಸ್ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಹೇಳ್ತೀನಿ ನಿಮಗೆ. ಯಾಕೆಂದರೆ ತಾವು ಈಗ ಪ್ರಶ್ನೆ ಕೇಳಿದ್ದೀರಿ, ನಾನು ತಿಳಿದು ಹೇಳ್ತೀನಿ. ಬಟ್ ಇದನ್ನು ಆಟೋಗಳದ್ದು ಏನಿದೆ ಸರಿ ಸದ್ಯಕ್ಕೆ ಈಗ ಮೊನ್ನೆ ತಾವು ಹೇಳಿದಾಗೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದ್ರ ಬಗ್ಗೆ ಬಂದಿದೆ. ನಮ್ಮ ಇಲಾಖೆಯಿಂದ ಎಲ್ಲ ಕ್ಯಾಲಿಬ್ರೇಷನ್ ಮಾಡಬೇಕು ಅಂತ ಆ ಪ್ರೊಸೆಸ್ಸಲ್ಲಿ ಇದ್ದೀವಿ. ಮೇ ಬಿ ಅದು